ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೈ ಬಿಡು. ನಿನ್ ಕೈ ಹಿಡ್ಕೊಂಡಿರೋದು ಬಿಡೋದಕ್ಕಲ್ಲ, ಪ್ರೀತಿ ಮಾಡೋದಕ್ಕೆ. ನಿನಗ್ ತಲೆ ಸರಿ ಇದೆ ತಾನೆ? ಹೋಗಿ ಹೋಗಿ ನಿನ್ನಂತವ್ರನ್ನ ಯಾರಾದ್ರೂ ಪ್ರೀತಿ ಮಾಡ್ತಾರ? ನನಗೇನಾಗಿದೆ ಡಾರ್ಲಿಂಗ್? ನನ್ ಗಂಡಸ್ತಾನದ ಬಗ್ಗೆ ಅನುಮಾನನ? ಅನುಮಾನ ಇದ್ರೆ ಹೇಳು. ಇನ್ನೊಬ್ರು ಮನೆ ಹೆಣ್ಮಕ್ಳ ಹತ್ರ ಹೇಗ್ ನಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ? ಗೊತ್ತಿರೋದಕ್ಕೆ ಹೀಗ್ ನಡ್ಕೋತಿರೋದು. ನೋಡು, ನಿನಗೆ ನನ್ನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ 1 ತಿಂಗಳು ನನ್ನ ಜೊತೆ ಓಡಾಡು. ಆಮೇಲೆ ಯಾವನ್ನ ಬೇಕಾದ್ರೂ ಮದ್ವೆ ಆಗು, ನನಗ್ ಬೇಜಾರಿಲ್ಲ. ಆ 1 ತಿಂಗಳಲ್ಲೇ ಸ್ವರ್ಗ ಹೇಗಿರುತ್ತೆ ಅಂತ ತೋರಿಸ್ತೀನಿ. ತಾರಕಪ್ಪ, ಏನು ತೊಂದರೆ ಆಗ್ಲಿಲ್ಲ ತಾನೆ? ನಿಮ್ ಮನೆ ಬಚ್ಚಲ್ ಮನೆ ತರ ನಮ್ ಬಚ್ಚಲ್ ಮನೆ ದೊಡ್ಡದಾಗಿಲ್ಲ. ಗ್ರ್ಯಾಂಡ್ ಮಾ, ಬಚ್ಚಲ್ ಮನೆ ದೊಡ್ಡದಿದ್ದು ನಾನೇನ್ ಸಂಸಾರ ಮಾಡ್ಬೇಕಾ? ಇಲ್ಲಿ ಮನ್ಸು ದೊಡ್ಡದಾಗಿರ್ಬೇಕು, ಅದು ನಿಮ್ಗಳಿಗಿದೆ, ಅಷ್ಟು ಸಾಕು. ಚಿಕ್ಕ ಯಜಮಾನ್ರೆ, ಬಹುತ್ ಚೆನ್ನಾಗಿ ಮಾತಾಡ್ತೀರಾ. ನಮ್ಮ ಮಯೂರಿ ಕುತ್ತಿಗೆಗೆ ಚಿನ್ನದ ಸರ ಹಾಕ್ಸಿದಿರಲ್ಲ, ಅದ್ ನೋಡಿ ಖುಷಿ ಆಯ್ತು. ಅವಳೆಲ್ಲಿ ಅರ್ಶನ ದಾರದಲ್ಲೇ ಇದ್ಬಿಡ್ತಾಳು ಅಂತ ನೋವಾಗಿತ್ತು. ಆದ್ರೆ ಚಿನ್ನದ ತಾಳಿ ಸರ ಹಾಕ್ಸಿದಿರಲ್ಲ, ಒಳ್ಳೆ ಕೆಲಸ ಮಾಡಿದ್ರಿ. ಗ್ರ್ಯಾಂಡ್ ಮಾ, ಇದಕ್ಕೆ ಹೋಮ್ ಮಿನಿಸ್ಟರ್ ನಾವಲ್ಲ, ನಮ್ ಡ್ಯಾಡು. ನನ್ಗೆ ಗೊತ್ತಿಲ್ಲದೆ ದೇವಸ್ಥಾನಕ್ಕೆ ಕರೆಸಿ ಎಲ್ಲ ಸೆಟಪ್ ಮಾಡಿ ಮುಗಿಸ್ಬಿಟ್ರು. ದೊಡ್ಡ ಯಜಮಾನ್ರು ಇಂಥ ವಿಷಯ ಎಲ್ಲ ತುಂಬಾ ನಂಬ್ತಾರೆ. ಊರಲ್ಲಿದ್ದಾಗ್ಲೂ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ರು. ಹಬ್ಬ ಹರಿದಿನ ಅಂದ್ರೆ ಎಲ್ರಿಗಿಂತ ಮುಂದೆ ಇರ್ತಾರೆ. ಹೌದೌದು, ಇಂಥದ್ರಲ್ಲೆಲ್ಲ ಮುಂದೆನೆ ಇರ್ತಾರೆ ಬಿಡಿ ನಮ್ ಡ್ಯಾಡು. ಆಯ್ತಪ್ಪ, ಈಗ ತಿಂಡಿ ಹಾಕೊಂಬರ್ಲಾ? ನಿಮ್ಮೆಲ್ರದು ತಿಂಡಿ ಆಯ್ತಾ? ನಮ್ಮೆಲ್ರದು ಆಯ್ತು, ಆದ್ರೆ ಮಯೂರಿ ಇನ್ನೂ ತಿಂಡಿ ತಿಂದಿಲ್ಲ. ಅವಳು ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಮುಗಿಸ್ಕೊಂಡು ತಿಂತೀನಿ ಅಂದ್ಲು. ಹಾಗಂದ್ರ ಹಾಗಾದ್ರೆ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡೆ ಬಂದು ತಿಂತೀನಿ. ಚಿಕ್ಕ ಯಜಮಾನ್ರೆ, ನಿಮ್ಗೆ ಹಸ್ಕೊಂಡಿರೋದಕ್ಕಾಗಲ್ಲ ಅಂತ ನನಗೆ ಗೊತ್ತು. ಮೊದಲು ತಿಂಡಿ ಮಾಡ್ಕೊಳ್ಳಿ. ನೀವ್ ಜೊತೆ ಇರ್ತೀರಲ್ಲ, ಅಭ್ಯಾಸ ಆಗತ್ತೆ ಬಿಡಿ. ಅಂದ್ರೆ ನಾನ್ ನಿಮ್ ಜೊತೆ ಇದ್ರೆ ಊಟ ಕಿತ್ಕೋತೀನಿ ಅಂತನಾ? ನೋಡಿ ಗ್ರ್ಯಾಂಡ್ ಮಾ, ನಾನೇನೋ ಮಾತಾಡಿದ್ರೆ ಇವರೇ ಏನೋ ಮಾತಾಡ್ತಾರೆ. ಮಯೂರಿ, ಗಂಡನ್ಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಗಂಡ ಅಂದ್ರೆ ದೇವ್ರ ಸಮಾನ ಕಣೆ. ಅಯ್ಯೋ ಗ್ರ್ಯಾಂಡ್ ಮಾ,
ನೀವೆಲ್ಲ ಗಂಡನ್ನೇ ದೇವ್ರು ಅನ್ಕೊಂಡಿದೀರಾ, ನಾನ್ ನನ್ನ ಹೆಂಡತಿನೇ ದೇವತೆ ಅನ್ಕೊಂಡಿದೀನಿ. ಬೆಳಗ್ಗೆ ಇವತ್ ಕಣ್ ಬಿಡ್ತಿದ್ದಾಗೆ ದೇವತೆ ತರ ಇವರೇ ಕಣ್ ಮುಂದೆ ಕಾಣಿಸಿದ್ದು ದೇವತೆನೇ ಅಲ್ವಾ? ಆದ್ರೂ